ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಮಿಥುನ ರಾಶಿಯವರಿಗೆ ಸಾಕಷ್ಟು ಸಕಲ ಸಂಪತ್ತು ಐಶ್ವರ್ಯ ಕೂಡ ಗುರು ಮತ್ತು ಶುಕ್ರ ಎರಡೂ ಕೂಡ ಕೆಟ್ಟ ಗ್ರಹಗಳು ಕೂಡ ಒಂದು ಮನೆಗೆ ಸೇರಿದ್ದಾರೆ. ಅವರು ಇಬ್ಬರು ಕೂಡ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ. ಗುರು ಕಂಡ್ರೆ ಶುಕ್ರನಿಗೆ ಆಗಲ್ಲ, ಶುಕ್ರನಿಗೆ ಕಂಡ್ರೆ ಗುರುಗ್ರಹ ಅಲ್ಲ. ಅಂದರೆ ಇಬ್ಬರು ಶುಭಗ್ರಹ. ಹೆಂಗೆ ಅಂದರೆ ಒಂದು ವೇದಿಕೆಗೆ ಎರಡು VIP ಬಂದರೆ ಅವನು ಕರೆದ್ರೆ ಇವು ಜನಕ್ಕೆ ಕೆಟ್ಟ ಹೆಸರು, ಇವನು ಕರೆದ್ರೆ ಅವನಿಗೆ ಕೆಟ್ಟ ಹೆಸರಾಗುತ್ತೆ. ಒಂದೇ ಟೈಮಲ್ಲಿ ಎರಡು ಪಿಕ್ಚರ್ ಬಂದರೆ ಓಡಲ್ವ. ಹಂಗೆ ಮಿಥುನ ರಾಶಿ ಅಂದರೆ ಕರ್ನಾಟಕ ಕಾ ಕಿ ಕು ಎಲ್ಲ ಖಂಡಿತ ಕೂಡ ಕರ್ನಾಟಕ ಕಾ 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 ಅಂತ ಐತೆ. ಒಂದು ಬಿಟ್ರೆ ಒಂದು ನೆಮ್ಮದಿ ಇಲ್ಲ. ಮೊನ್ನೆ ನೋಡಿದ್ರೆ ಪ್ರಜ್ವಲ್ ರೇವಣ್ಣ, ಇವತ್ತು ನೋಡಿದ್ರೆ ದರ್ಶನ್ ಅವರು ಧರ್ಮಸ್ಥಳ, ಈ ಥರ ಸಾಕಷ್ಟು ಒಂದಲ್ಲ ಒಂದು ಗಲಾಟೆಗಳು ನಡೀತಾ ಬರ್ತಾಯಿದೆ. ಇದಕ್ಕೆ ಕಾರಣ ಇಷ್ಟೇ, ಗುರುನು ಮತ್ತು ಶುಕ್ರಗ್ರಹನೂ ಕೂಡ ಶುಭಗ್ರಹ, ಇಬ್ಬರು ಕೂಡ ಅಸುರ ಗುರು ದೇವಗುರು ಇಬ್ಬರು ಸೇರಿದಾಗ ಏನಾಗುತ್ತೆ ಅಂದರೆ ಧರ್ಮದ ವಿಚಾರಗಳು ಈ ಥರ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ. 10ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ, 9ನೇ ಮನೆಯಲ್ಲಿ ನಿಮಗೆ ರಾಹು ಗ್ರಹ ಇದ್ದಾನೆ. 100% ಗುರು ಶುಕ್ರ ಗ್ರಹ ಇದ್ದರೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಆದರೆ ಎಲ್ಲವೂ ಕೂಡ ನಿಮಗೆ ದುಃಖದಲ್ಲೇ ನಿಮಗೆ ಕೊಡ್ತಾನೆ, ಸಂತೋಷದಲ್ಲಿ ಕೊಡಲ್ಲ. 100% ಯಾವುದೇ ಒಂದು ದುಃಖವನ್ನು ನಿಮಗೆ ಸಿಕ್ಕಾಪಟ್ಟೆ ದುಃಖವನ್ನು ಕೊಡ್ತಾನೆ. ಗುರು ಶುಕ್ರ ಇದ್ದವ್ರಿಗೆ ತಲೆನೋವುಗಳು ತುಂಬ ಜಾಸ್ತಿ. ಆದರೆ ಸಿನಿಮಾ ರಂಗದಲ್ಲಿ, ಸೀರಿಯಲಲ್ಲಿ, ಮಾಧ್ಯಮ ಲೋಕದಲ್ಲಿ ಮತ್ತು ಅಡ್ವರ್ಟೈಸ್ಮೆಂಟಲ್ಲಿ ಇಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಹಣವನ್ನು ಗಳಿಸ್ಬೋದು. ಬೇರೆ ರೀತಿಯಲ್ಲಿ ಹೋದಾಗ ಸಾಕಷ್ಟು ಪ್ರಾಬ್ಲಮ್ನ ಕೊಡ್ತಾನೆ. ಶುಭಗ್ರಹ ಎರಡು ಶುಭಗ್ರಹ ಇದ್ದಾಗಿರುತ್ತೆ. ಗುರು ಶುಕ್ರನ ಹಾಳು ಮಾಡ್ತಾನೆ, ಶುಕ್ರ ಗುರುನ ಹಾಳು ಮಾಡ್ತಾನೆ. ನೋಡಿ, ಗುರುಗ್ರಹ ಇದ್ದಾನಲ್ವಾ, ಅವನು ಶುಕ್ರನಿಗೆ ಕಾಮ ವೀರ್ಯ ವಿಜಯ ದೇವಸ್ಥಾನದಲ್ಲಿ ಹೇಳ್ತಾರೆ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕಾಮ ವೀರ್ಯ ವಿಜಯ ಅಂತ ನಿಲ್ದದನಿಗೆ ಕಾಮ ವೀರ್ಯ ಇಟ್ಕೊಂಡು ಅವನೇ ಬಾಯ್ಬಿಡ್ಕತ್ತಾನ. ಖಂಡಿತ ಅಲ್ಲಿ ಕೂಡ ಅದು ಬಾಯ್ಪಾಠ ಥರ ಹೇಳ್ತಾ ಇರ್ತಾರೆ, ಕಾಮ ವೀರ್ಯ ವಿಜಯ ಎಲ್ಲ ಕೊಡಲಿ ಅಂತ. 100% ಎಲ್ಲ ಕೊಟ್ಬಿಟ್ರೆ ಅವ್ನು ವಿಜಯ ಎಲ್ಲಿದೆ? ಅವ್ನಿಗೆ ಆಪೋಸಿಟ್ ಇರೋನು ವಿಜಯ ಬಂದುಬಿಟ್ಟಿರುತ್ತೆ. 100% ನೀವು ಜೈಲಲ್ಲಿ ಇರಬೇಕಾಗತ್ತೆ 100%. ಹಾಗಾಗಿ ದೇವರಲ್ಲಿ ಇದನ್ನು ಈ ಜನ್ರೇಷನ್ಗೆ ಯಾವ ಥರ ಹೇಳ್ಬೇಕು ಅದನ್ನು ಕಲ್ತ್ಕೊಂಡು ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರುತ್ತೆ. 100% ಗುರು ಮತ್ತು ಚಂದ್ರ ಇಲ್ಲೇನಾಗುತ್ತೆ, ಕುಜ 4ನೇ ಮನೇಲಿರ್ತಾನೆ. ಪ್ರಾಪರ್ಟಿ 4ನೇ ಮನೇಲಿ ಕುಜಗ್ರಹ ಇದ್ದರೆ ಅತ್ತೆ ಸೊಸೆ ಜಗಳ ಜಾಸ್ತಿ ಇರುತ್ತೆ. 4ನೇ ಮನೆ ಅಂದರೆ ಸುಖ ಸ್ಥಾನ. ಅತ್ತೆ ಸೊಸೆ ನಿಮ್ಮ ಮನೇಲಿ ಏನಾದ್ರು ಒಂದು ಜಗಳ ಇರುತ್ತೆ 100% ಇಲ್ವಾ? ಹೆಂಡ್ತಿ ಕಂಡ್ರೆ ತಮ್ಮ ಹೆಂಡ್ತಿಗಲ್ಲ, ತಮ್ಮ ಹೆಂಡ್ತಿ ಕಂಡ್ರೆ ಹೆಂಡ್ತಿಗಲ್ಲ, ಅದಕ್ಕೆ ಕಂಡ್ರೆ ನಾದ್ನಿಗಲ್ಲ, ನಾದ್ನಿ ಕಂಡ್ರೆ ಅದ್ನಿಗಲ್ಲ. ಒಂದು ಹಾಡು ಕೇಳಿದ, ದೊಡ್ಡಮ್ಮಿ ಕೇಳಿ ಚಿಕ್ಕಮ್ಮಿ, ಚಿಕ್ಕಮ್ಮಿ ಕೇಳಿ ನಾದಿನಿ, ಮದುವೆ ಒಂದು ಆಗುತ್ತೈತೆ ಅಂತ. ಇಲ್ಲಿ ಮದುವೆ ಒಂದು ಆಗ್ತಾಯಿಲ್ಲ, ಮಶಾಣ ಒಂದು ಆಗ್ತೈತೆ. ಮಿಥುನ ರಾಶಿಯವರಿಗೆ ಮಶಾಣ ಒಂದು ಉಳಿದಿಲ್ಲ 100%. ಮಿಥುನ ರಾಶಿಯವರಿಗೆ ತಲೆ ಕೆಟ್ಟು ಕೆರೆ ಹಿಡಿದೋಯ್ತು. ಯಾಕಂದರೆ 10ನೇ ಮನೇಲಿ ಶನಿ ಗ್ರಹ, 9ನೇ ಮನೇಲಿ ರಾಹು ಎರಡೂ ಕೂಡ ಪಾಪಗ್ರಹ, 3ನೇ ಮನೇಲಿ ಕೇತು ಜೊತೆ ಸೂರ್ಯಗ್ರಹ. ಸೂರ್ಯ ಅಂದರೆ ಯಾರು? ಆತ್ಮ, ಮನಸ್ಕರಕ. ಮನಸ್ಸನ್ನು ಕೂಡ ಕೆಟ್ಟು ಕೆರೆ ಹಿಡಿಸ್ಬಿಟ್ಟಾನೆ. ಕಾನೂನು ರೀತಿಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರ. ಮಿಥುನ ರಾಶಿಯರು ಮನೇಲಿ ಬರೀ ಕಾನೂನು ಅಂದರೆ ಹೊರಗಡೆ ಅಲ್ಲ, ನಿಮ್ಮ ಮನೇಲಿ ನಿಮ್ಮ ಮನೆ ಯಜಮಾನನ ನಿಮಗೆ ಅವಮರ್ಯಾದೆ ಆಗುತ್ತೆ. ಇದಕ್ಕೆಲ್ಲವೂ ಕೂಡ ನೀವು ಪರಿಹಾರವನ್ನು ಮಾಡಬೇಕಾದ್ರೆ ಒಂದೇ ಒಂದು, ಸಾಕ್ಷಾತ್ ಯಾವುದಾದ್ರು ಹೆಣ್ಣು ದೇವ್ರಿಗೆ ಹೋಗಿ ನೀವು ಉಳ್ಸೇವೆ ಮಾಡಬೇಕು. ಮತ್ತು ಸಾಕ್ಷಾತ್ ಗುರುಗ್ರಹಕ್ಕೆ ಹೋಗಿ ನೀವು ಉಳ್ಸೇವೆ ಮಾಡಬೇಕು. ನೀವು ಗುರುಗ್ರಹ ಅಂದರೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಅಲ್ಲ ಸ್ವಾಮಿ, ನಾನು ನಾಳೆ ಸತ್ರು ಕೂಡ ನಾನು ದೇವರೇ ಆಗಿರ್ತೀನಿ. ಯಾಕಂದರೆ ನಾನು ಸಾಕಷ್ಟು ಪೂಜೆಯನ್ನು ಮಾಡ್ತಿದ್ದೀನಿ, ಸಾಕಷ್ಟು ವಿಷಯನ ಹೇಳ್ತಾಯಿದ್ದೀನಿ. ಪ್ರಪಂಚದಲ್ಲಿ ಸಾಕಷ್ಟು ನಡೀತಲೇ ಇದೆ ನನಗೂ ಸೃಷ್ಟಿಗೂ. ಹಾಗಾಗಿ ಗುರುನ ದಕ್ಷಿಣಾಮೂರ್ತಿ ನೀವು ಗುರುಗ್ರಹನೂ ಸಾಯಿಬಾಬನ ಆರಾಧನೆ ಮಾಡಿ. ಆದರೆ ನೀವು ಸಾಕಷ್ಟು ಮಿಥುನ ರಾಶಿಯವರಿಗೆ ಎಲ್ಲ ಪ್ರಾಬ್ಲಮಿಂದಲೂ ನೀವು ಆಚೆ ಬರಬೇಕು ಅಂದರೆ ನೀವು ಯಾವುದಾದ್ರು ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿಗೆ ಸಾಕಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಲ್ಲ ಉಳ್ಸೇವೆ ಮಾಡಿ, ನಿಮಗೆಲ್ಲ ಪ್ರಾಬ್ಲಮಿಂದಲೂ ಆಚೆ ಬರ್ತಾರೆ. ನೀವು ದಕ್ಷಿಣಾಮೂರ್ತಿನ ಸಾಕಷ್ಟು ಜನ ಪೂಜೆನೇ ಮಾಡಿಲ್ಲ ಇವತ್ತವರೆಗೆ. ನಿಜವಾದ ಗುರುಗ್ರಹ ಅಂದರೆ ದಕ್ಷಿಣಾಮೂರ್ತಿ. ಎಲ್ಲರಿಗೂ ಕೂಡ ಸಾಕ್ಷಾತ್ ದೇವರಿಗೂ ಕೂಡ ನಟರಾಜ ಸ್ವಾಮಿ ಸಾಕ್ಷಾತ್ ಎಲ್ಲ ದೇವರು ಕೂಡ ದಕ್ಷಿಣಾಮೂರ್ತಿನ ನೀವು ಆರಾಧಿಸಬೇಕು. ದಕ್ಷಿಣಾಮೂರ್ತಿ ನೀವು ಆರಾಧಿಸಬೇಕು. ನೀವು ಎಲ್ಲ ಕಡೆ ಎಲ್ಲ ಏನಂತೆ ರಾಜ್ಕುಮಾರ್ ಹಾಡು ಹೇಳಿದ್ದಾರೆ 100%. ಎಲ್ಲ ಹಾಡು ಕೂಡ ದಕ್ಷಿಣಾಮೂರ್ತಿ ಬಗ್ಗೆ ಅವ್ರು ಹೇಳಿದ್ರೆ ಇನ್ನೂ ಸಖತ್ತಾಗಿರೋದು. ತುಂಬ ರಾಜಯೋಗ ಬರಬೇಕು ಅಂದರೆ ನೀವು ದಕ್ಷಿಣಾಮೂರ್ತಿನ ಅತಿ ಹೆಚ್ಚು ಆರಾಧನೆ ಮಾಡಿ. ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಇದ್ದರೆ ಬುಡದಲ್ಲೇ ಡೈಲಿ ದಕ್ಷಿಣಾಮೂರ್ತಿನ ಆರಾಧಿಸಿ. ನಿಮ್ಮ ಮನೇಲಿ ಸಾಕ್ಷಾತ್ ಫೋಟೋವನ್ನು ಇಟ್ಕೊಬಿಟ್ಟು ದಕ್ಷಿಣಾಮೂರ್ತಿನ ಸಾಕಷ್ಟು ಅರ್ಚನೆ ಮಾಡಿ. ನೀವು ದೇವಸ್ಥಾನಕ್ಕೆ ಹೋಗ್ಬೇಡಿ, ನಾನು ಹೇಳೋದು ಸಾಕಷ್ಟು ಬೆಳಗ್ಗೆ ಎದ್ರೆ ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬುಧಗ್ರಹನೂ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿರಿ. ನಿಮಗೆಲ್ಲ ಥರದ ರಾಜಯೋಗನ ಬುಧನೂ ಗುರುನೂ ಕೊಟ್ಟರೆ ವಿಪರೀತ ರಾಜಯೋಗನ ಕೊಡ್ತಾನೆ. ನಾನು ಹೇಳಿದಂಥ ಪ್ರಾಬ್ಲಮ್ಗೆಲ್ಲ ಇವೆರಡು ಪರಿಹಾರ. ಇಲ್ವಾ ನಿಮ್ಮ ಕೈಯಲ್ಲಿ ಒಂದು ಕನಕ ಪುಷ್ಯರಾಗವನ್ನು ಹಾಕೇಳಿ, ಇಲ್ವಾ ನೀವು ಪಚ್ಚೆ ಹಾಕೇಳಿ ಎಂಬ್ರಾಯ್ಡ್ ಹಾಕೇಳಿ, ತುಂಬ ಪಚ್ಚೆ ಹಾಕಿ, ಇಲ್ವಾ ಹಸಿರು ಕಲರು ರೆಡ್ ಕಲರ್ ಬೆಡ್ಶೀಟನ್ನು ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಮನೇಲಿ ಬೆಡ್ರೂಮ್ ಕಲರ್ ರೆಡ್ ಇಲ್ಲ ಹಸಿರನ್ನ ಯೂಸ್ ಮಾಡಿ. ಸಾಕಷ್ಟು ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಎಲ್ಲೋ ಇಸ್ ಗುರುಗ್ರಹ, ಬುಧ ಇಸ್ ಗ್ರೀನ್ ಗ್ರಹ ಎರಡೂ ಕೂಡ ಸೇರಿದಾಗ ವಿಪರೀತ ರಾಜಯೋಗನ ಕೊಡುತ್ತೆ. ಯಾರ ಮೇಲೆ IAS IPS ಆಫೀಸರ್ ಆಗಿರ್ತಾರೋ ಊರಲ್ಲೆಲ್ಲ ಹುಡ್ತೋರಲ್ಲ, ನನ್ನ ಮಗಳು IAS ಆಫೀಸರ್ ಆಗ್ತಾಳೆ, IPS
ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರು ಸಿಗಾಕಲ್ಲ ಈ ಕೇಳಿದ ಮಾತ್ರ ಊರೆಲ್ಲ ಹೇಳ್ತಾ ಇರ್ತಾರೆ. ಇವ್ರ ಜಾಗದಲ್ಲಿ ಮೇಡಮ್ ಅವರೇ ಬುಧ ಮತ್ತು ಗುರುಗ್ರಹ ಇವರಿಬ್ಬರು ಇದ್ದರೆ IAS ಆಫೀಸರ್ ಆಗೋದು. ನಾನು ಇವತ್ತರೆಗೂ ಒಂದು 45 ಜನ ನಾನು IAS ಆಫೀಸರ್ ಆಗ್ತೀನಿ ಅಂತ ಕೇಳಿರ್ಬೋದು. 2 ಜನಕ್ಕೆ ಮಾತ್ರ ನಾನು ಪಾಸ್ ಆಗ್ತೀರಾ ಅಂತ ಹೇಳಿದ್ದೀನಿ. ಆ 2 ಜನ ಪಾಸ್ ಆಗಿರೋದು ನನ್ನ ಹತ್ರ. ಮೊನ್ನೆಲ್ಲೂ ಕೂಡ ಬಂದಿದ್ರು ಒಬ್ಬರು, ನಿಜವಾಗ್ಲೂ ಗೊತ್ತಿಲ್ಲ, ನನ್ನ ಆಫೀಸಲ್ಲಿ ಜಾತಕ ತಕ್ಕೊಟ್ಟು ಕ್ಲೈಂಟಿಗೆಲ್ಲ ಜ್ಯೋತಿಷಿ ಹೇಳಬೇಕಾದ್ರೆ ಅವ್ರು ನಂಗೆ ಸಪೋರ್ಟ್ ಮಾಡೋರು. ನೀವು ಫಸ್ಟ್ ಫೇಲ್ ಆಗ್ತೀರಿ, 2ನೇ ಸರಿ ಪಾಸ್ ಆಗ್ತೀರ ಅಂತ. ಒಬ್ಬರು ವಿಜಯನಗರದಲ್ಲಿ ಎಕ್ಸಾಮ್ ಕಟ್ಟಿ ಪಾಸ್ ಆದರು, ಒಬ್ಬರು ಡೆಲ್ಲಿಲಿ ಬಾಂಬೆలో ಕಟ್ಟಿ ಪಾಸ್ ಆದರು. ಅವ್ರ ಅಮ್ಮ ಪಾಪ ಎಕ್ಸಾಮ್ ಬರೀಬೇಕಾದ್ರೆ ನಾನು ಕೇಳೋಂಥ ಕಲರ್ನ ಯೂಸ್ ಮಾಡಿ ಪಾಸ್ ಆಗಿದೆ. ನೀವು ಇಬ್ಬರು ಪಾಸ್ ಆಗ್ತೀರ ಅಂತ ಹೇಳಿದ್ದೆ, ಇನ್ನು ಉಳಿದವ್ರಿಗೆಲ್ಲ ಫೇಲ್ ಆಗ್ತೀರ ಅಂತ ಹೇಳಿದೆ. ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳೆಲ್ಲ ರಿಸೈನ್ ಮಾಡಿ ಅಂದರೆ ಟೈಮ್ ತಗೊಬಂದು ಪಾಸ್ ಆಗ್ತೀನಿ ಅಂತ ಹೋದ್ರಲ್ಲಿ ಮತ್ತೆ ರಿಟರ್ನ್ ಪೊಲೀಸ್ ಕೆಲಸನೇ ಮಾಡ್ತಾರೆ. ನಾನು ಹಂಗೆ ಅಂತೀನಿ, ಅವರೆಲ್ಲ ನಾನು ಆಗ್ತೀನಿ ಅಂತ. ಇಲ್ಲ ಸರ್, ಯಾರಿಗೆ ಬುಧ ಮತ್ತು ಗುರುಗ್ರಹ ಇದೆ, ನೀವು ಚೆನ್ನೈಲಿ ನೋಡ್ಬೋದು, ಕೇರಳದಲ್ಲಿ ಒಬ್ಬ ರೈಲ್ವೆ ಗೇಟಲ್ಲಿ ಮೂಟೆ ತೂಕನು, ಆ ರೈಲ್ವೆ ಗೇಟಲ್ಲಿ ಅಲ್ಲಿ ಅದನ್ನ ವೈಫೈ ತೆಗೆದು ಇವತ್ತು IAS ಆಫೀಸರ್ ಆಗಿದ್ದಾರೆ. 100% ಇದು ಇತ್ತೀಚೆಗೆ ನಡೆದಂಥದ್ದು. ಗುರುನು ಬುಧನು ಇದ್ರೆ ಎಲ್ಲಿದ್ರು ಕೂಡ ಜ್ಞಾನವನ್ನು ಕೊಡ್ತಾನೆ, 100% ಅಷ್ಟ ಯೋಗವನ್ನು ಕೊಡ್ತಾನೆ. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಜೋರಾಗಿ ಹೇಳ್ತಾ ಇದ್ದೀನಿ, ತಪ್ಪಾಗಿ ಕಾಣಬೇಡಿ. ನಾನು ಕರೆಕ್ಟಾಗಿ ಹೇಳ್ತೀನಿ, ನೀವು ತಪ್ಪಾಗಿ ಯೋಚನೆ ಮಾಡಿದ್ರೆ ನಾನೇನು ಮಾಡೋಕ್ಕಲ್ಲ. ಯಾಕಂದರೆ ಯಾವಾಗಲೂ ಕೂಡ 24 hours ಕೂಡ ಈ ಗ್ರಹಗಳು ಬಿಟ್ಟು ನಂಬರ್ ಬಿಟ್ಟು ಆರ್ಯವರ್ಧನ ಆ ಬೋರ್ಡಿಂದ ಆಚೆ ಬರೋದೇ ಇಲ್ಲ 100%. ಯಾಕಂದರೆ ಅಷ್ಟು ನಂಬಿಕೆ, ಅಸ್ಟ್ರಾಲಜಿ ಮೇಲೆ ನನಗಿರೋ ನಂಬಿಕೆ. ಓಕೆ ಗುರುಜಿ, ಮಿಥುನ ರಾಶಿಯ ಬಗ್ಗೆ ತಿಳಿಸ್ಕೊಟ್ರಿ.